ಯಾರು ಹಿಂಗ್ ಬರ್ತಾರಲ್ಲ ನೋಡಕ್ಕೆ ನಮ್ಮ ಮಾಲ್ನಂಗವಳೆ ನೋಡ್ ನಮ್ಮ ಕುಳ್ಳಂಗವಳೆ ಅಂತ ನಾನು ದೂರದಿಂದ ಒಬ್ಸರ್ವ್ ಮಾಡ್ತಾನೆ ಇದ್ದೆ. ಹೇಳ ನಮ್ಮ ಮನೆದಕ್ಕೆ ಬಂದ್ರಲ್ಲ. ಬಾವ ನೋಡೋದಂತ ಬಂದಿದ್ದ ಕಣಮ್ಮ. ಅಪ್ಪ ಚೆನ್ನಾಗಿದ್ದಾನಪ್ಪ ರಾಜ. ಅಮ್ಮ ಚೆನ್ನಾಗವ್ರೆ. ಏನ್ ಚಂದ ಮನೆ ಪಾಳ್ ಮನೆ ನಂಗೆ ಅದೇ ಮನೇಲಿ ಅವ್ರೆ. ಯಾಕನ್ಕುಳ್ಳ ನಿಮ್ಮ ಅವ ಹೊಸ್ದಾಗ್ ಮಾತಾಡ್ತಿದ್ರ ಹೊಸ್ದಾಗ್ ಮಾತಾಡ್ತಿದ್ರಪ್ಪ. ಏನೋ ಅಂದ್ರು ಅನ್ಬಿಟ್ಟು ಕೋಪ ಮಾಡ್ಕೊಂಡು ಎತ್ತಿ ಕರ್ಕೊಂಡು ಹೊಂಟೋದ್ನಲ್ಲ. ಹಿಂಗ ಮಾಡೋದು ಅವನೇನೋ ಸತ್ಯಾಗ ಅವನೇ ದುಡ್ಕೊಂಡು ಎಡ್ತಿ ಮಕ್ಳು ಸಾಕಾದನೆ ಹೊಂಟೋದ. ನಮ್ಮ ಸಾಕೋರು ಯಾರಿದ್ದರು? ನಮ್ಮ ಸಾಕೋರು ಯಾರಿದ್ದರು ಹೇಳು? ಏನಿಲ್ಲಗದ್ ಬಿಡು, ಎಲ್ಲ ದಪ್ಪ ಆಗ ಗಂಟ್ಲೆ ಕತೆ. ರಕ್ಕೆ ಬಂದಾಗ ಆರೋಗ್ತದೆ ಅಂತಾರಲ್ಲ ಹಂಗೆ ದಪ್ಪ ಆಗ ಗಂಟ್ಲೆ. ಅವ್ರವ್ರು ಕೆಲಸ ಮಾಡಿಸ್ಕೊಳ್ಳೋ ತನಕನೇ ನಮ್ದಿದು. ಅವನೇನೋ ಎಡ್ತಿ ಮಕ್ಳು ಕರ್ಕೊಂಡು ಹೊಂಟೋದ. ನಮ್ಮ ಸಾಕೋರು ಯಾರು? ನಮ್ಮ ಸಾಕೋರು ಯಾರು ಕುಳ್ಳ? ಮುಗಿರತ್ತೆ ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕದ. ಅವ್ರು ಹೇಳ್ತಾರೆ ನೀವು ಬೇಜಾರು ಮಾಡಬಾರ್ದು, ನಿಮ್ಮ ನೋವು ಮಾಡಬಾರ್ದು ಅಂತ ಅವ್ರು ಅಂತಾರೆ. ನೀವು ಅಂತಿದ್ರಿ ಅವ್ರು ನೋವು ಮಾಡಬಾರ್ದು ಅಂತ. ಹಂಗಂದ್ರೆ ಹೆಂಗೆ? ಸುಮ್ಮನಿರಿ, ಏನೋ ಇರ್ಲಿ ಅತ್ತಾಗ ಏನು ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿ ಹೋಗಿಬೇಕಾಗಿತ್ತು ಕಣಪ್ಪ ನೀನು. ಏನು ಬೈಯೋದು ತುಂಬಿದಾವ ಪಾಪ ನೋದಿದ್ದೆ ಮತ್ತೆ ಉದಿತದೆ. ನಾವೇನು ಬೈಯೋದು ದೌದು ಕತ್ತೆ ಕತ್ತೆ ಕೊತ್ತಾನೆ ಕತ್ತೆ. ನಾವ್ಯಾಕೆ ಬೈಬೇಕು ಪಾಪ? ತೂದೆ ತೆಂಡ ಎಲ್ಲ ಕ್ಯಾಗೆ ಮನಿಕೊಂಡು ನದಿನಿ ಅದಕ್ಕೆ ತ್ಯಾಪೇನು ಇಲ್ಲ ಏನೂ ಇಲ್ಲ ಬದಿನಿ ಅದ್ದನೆ ಕುಕ್ಕೊಂಡು ಕತ್ತ ಪೊತ್ತಾವ್ದು ಯಾವ್ದನ್ನ ನಾವು ಬೈಯಕ್ಕದ ತಂದವ ತುಂಬಿದಾವ ತೀವ. ನಾವು ಮಗ ಕರ್ಕೊಬರ್ಬೇಕಾನೆ. ವಾಪಸ್ ಹೋಗೋದು ಅಂದ್ಬಿಟ್ಟು ಬಂದ್ಬಿಟ್ಟು ಮಗವ ಅಲ್ಲ ಮಣ್ಣ ಇಟ್ಟು ಜೊತೆ ಆಟ ಆಡ್ತಿದ್ಲು. ಅದಕ್ಕೆ ಆಗ್ತಿದ್ದು ಏನು ಮಾಡಕ್ಕೆ ಬಿಸಿ ಹಾಕಿಯಲ್ಲಿ ಅನ್ಬಿಟ್ಟಂಗೆ ಬಂದು ಇವಳು ಏನು ಬೆಂಡಿ ಎತ್ಬಿಟ್ಲಲ್ಲ. ಬಾ ಹೋಗದ ಉನ್ ಮನೆಗೆ ಅನ್ಕೊಂಡು ಕರ್ಕೊಬಂದೆ. ತಾಳು ಏನು ಅಟ್ಕೆಟ್ಕೆ ಅಂತ ತಿಂದ್ರೆ ಇಲ್ಲ ಕಣವ. ಊಟ ಮಾಡಿ ಅಂತ ಬೆಂದೆತ್ತಿತ್ತು ನದಿನಿ ಅದಕ್ಕೆ. ಅದು ಆತನೆಲ್ಲ ತಂದಿವಿ ತಿನ್ನಿ ಅನ್ಬಿಟ್ಟು ನಾವು ಏನು ಬೇಡ ಊಟಗಿದ ಏನು ಬೇಡ ಅನ್ಬಿಟ್ಟು ಬಂದ್ಬಿಟ್ಟು ಹೋಗೋಣವ. ಪಾಪ ಹೊಟ್ಟೆ ಉದಿ ಕಣವ. ತೂದೆ ತೆಂಡಗಳನ್ನೆಲ್ಲನೂ ನೋಡುದು ಬಾದಿ ಬೇದದಾಗ್ಬಿಟ್ಟು ನನಗೆ. ಯಾಕನತೆ ಫೋನ್ ಮಾಡಿದ್ರೆ ಫೋನೇ ಬರೀಕಿಲ್ವ ಅದಕ್ಕೆ. ಏನೋ ಮಾಡಿಸಿ ಚಾರ್ಜ್ ಮಾಡಿಸಿ ಅಂತದೆ ಕಣಪ್ಪ. ಚಾರ್ಜ್ ಎಲ್ಲ ಕಣತೆ ರೀಚಾರ್ಜ್ ಮಾಡಿಸಿ ಅಂತ ಅನ್ಬೋದು. ಬಿಡಿ ಹೋಯ್ತಿನಾಗ ಏನು ಬೇಡ ಬಿಡಪ್ಪ. ಆಗ ರಜನಿನೇ ಫೋನಲ್ಲೇ ಮಾಡ್ಬಿಡ್ತಿದ್ಲು. ಈಗ ಯಾರು ಮಾಡ್ಕೊಟ್ಟಾರೋ ನಮಗೆ? ಯಾರು ಮಾಡ್ಕೊಟ್ರಪ್ಪ? ಅದೇ ಒಂದು ಬೇಜಾರಾಯ್ತದೆ. ಏನು ಮಾಡಕ್ಕದದು? ಆಮೇಲೆ ಮನೆ ಎಲ್ಲಿ ಮಾಡಿದಾರಂತೆ? ಇನ್ನೂ ಮನೆ ಮಾಡಿಲ್ಲಕನತೆ. ಒಂದು ಯಾವುದೋ ಒಂದು ಮನೇಲಿ ಅವ್ರೆ ಈಗ ಸದ್ಯಕ್ಕೆ ಮನೆ ಮಾಡ್ಬೇಕಂತೆ. ಮನೆ ಮಾಡಿದ್ಲಿ ಹೇಳ್ತೀವಿ ಅಂತ ಅಂದವ್ರೆ. ಆಗ ಹೋಗ ಇವರು ಸುಮ್ಕಿರಿ. ಇರಕ್ಕಾಗಲ್ಲ ಕಣಪ್ಪ, ಇರಕ್ಕಾಗಲ್ಲ. ಮಕ್ಳು ಹೆಂಗಿದಾವಪ್ಪ? ಹಂಗಲ್ಲ ಕಣಪ್ಪ. ನಾವು ಎಲ್ಲರೂ ಒಬ್ಬೊಬ್ಬರು ಕರ್ಕೊಂಡೋಗವ್ರು ಅನ್ಕೊಂಡಿದ್ದ ಕಣಪ್ಪ. ಅವ್ರು ಓವರ್ ಬಂದ್ಬಿಟ್ಟು ನೀವು ಇಲ್ಲಿರೋದೇ ಬೇಡ, ನಮ್ಮ ಮನೇಲಿ ಇತ್ಕೊಳ್ಳಿ, ಸಾಲ ಫಲ ನಾವೇ ತೀರಿಸ್ಕೊಡ್ತೀವಿ, ಏನೂ ಇಲ್ಲ ಅಂದ್ಬಿಟ್ಟು ಬಾವ್ರಿಗೆ ಹೇಳಿದ್ರಂತೆ. ರಜನಿ ಹೇಳ್ತಾ ಇದ್ಲು ಬಾವ ಏನು ರೇಗಾಡ್ತಿದ್ರು. ಎಂತ ಅವ್ರ ಮನೆಗೆ ಹೋಗಿರಕ್ಕೆ ನಮ್ಮ ಮನೇಲಿ ಏನೂ ಇಲ್ವಾ, ನಾನು ಎಲ್ಲನೂ ಕಳಿಬೇಕಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಕಷ್ಟಪಡ್ತಾ ಇದ್ರೆ ನೀನು ಹಂಗೆ ಅಂತಿದ್ಯಲ್ಲ ಅಂದ್ಕೊಂಡು ಇಬ್ರು ರೇಗಾಡ್ತಿದ್ರು. ಕಣಪ್ಪ ಅವನು ಹೋಗಕ್ಕಿಲ್ಲ. ಅವನು ಹಠ ಅಂದ್ರೆ ಹಠ, ಹೋಗೋದಿಲ್ಲ. ಮನುಷ್ಯನಿಗೆ ಹಠ ಅನ್ನೋದು ಒಳ್ಳೇದಾ? ನಾವೆಲ್ಲೋ ಅರ್ತೆ ಮನೆಯಲ್ಲಿ ಅವನೇ ಅಂದ್ರೆ ಇವನು ಯಾಕವ ಇನ್ನ ಹೊಟ್ಟೆ ವರ್ಷ ಕರ್ಕೊಂಡು ಹೋಗಿದ್ದಾನು. ಉಪ್ಪಿಂದನು ನೀರು ಕುಡಿತಾರೆ ಸುಮ್ಕಿರು. ಉಪ್ಪಿಂದನು ಅವ್ರು ಮಾಡಿದ್ದೆ ಸರಿ ನಿಮ್ಮ ಮಟ್ಟಿದ್ದೆ ಸರಿ ಅಂತ ಬಿಟ್ಬಿಟ್ರೆ ಚೆನ್ನಾಗಿರ್ತಾರೆ. ಇಲ್ಲಾಂದ್ರೆ ಹಿಂಗ ಏನು ನನ್ನ ಮಗ ಏನು ತಪ್ಪು ಹೇಳಿಲ್ಲ ಕತೆ. ಇಲ್ಲಾಂದ್ರೆ ಇನ್ನೂ ಸಲ ಮಾಡ್ಕೊಳ್ತಾನೆ ನಿನ್ನ ಮಗ. ಇನ್ನೂ ಸಲವ ಅದಕ್ಕೆ ಬೊಯ್ಯಗಟ್ಟ ನಾಟಕ ಆಡ್ಕೊಂಡು ಕೂತಿದ್ದಾನ. ಸುಮ್ಕಿರು ನಾಕಿಸಿದ್ದು ಅವನಿಗೂ ಬಾರ ಹದಿ ಕಡೆ ಅವನೇ ಬರ್ತಾರೆ. ಈ ಗಂಟೆಗೆ ಹಂಗತೆ ಮಾಡೋದು ಕಾಡ್ಗವ್ರು ಇರ್ತಾರೆ. ಸುಮ್ಕಿರು ನೀನು. ಆಮೇಲೆ ಇನ್ನೇನಪ್ಪ ಚೆನ್ನಾಗಿದ್ದಾರ ಕಣಗಿಟ್ಟಿದ್ದಾರಪ್ಪ? ಅವರೇ ಏನೂ ಇಲ್ಲ, ಅದಕ್ಕೆ ನಾವು ಬಂದಿದ್ದು. ಕೇಳ್ದನೆ ಬಂದ್ಬಿಟ್ಟಿದ್ರಿ. ಏನು ಸಮಾಚಾರ? ಏನೂ ಇಲ್ಲ ಕಣಮ್ಮ, ಅದೇ ಒಂದು 25,000 ದುಡ್ಡು ತಗೊಂಡಿದ್ದ ಸಂಘದಲ್ಲಿ, ಅದಕ್ಕೆ ಕೊಡೋದನ್ಕ ಬಂದಿದ್ದು. ಯಾಕೆ ಸಾಲ ಮಾಡ್ಕೊಡಕ್ಕೋದೆ? ಅವರು ಏನು ಸಾಲವ ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡಿಲ್ಲ ಕಣಪ್ಪ. ಒಬ್ರು ಸಮಯ ನೀಸಂಗೆ ಸಾಲ ಮಾಡ್ಕೊಂಡಿಲ್ಲ, ಸರಿಯಾಗಿ ಮಾಡ್ಕೊಂಡವನೆ. ಸರಿಯಾಗಿ ನೀನು ಯಾಕೆ ಸಾಲ ಮಾಡ್ಕೊಂಡು ಸತ್ತಿಯೇ? ಅಮ್ಮ ಯಾಕೆ ನಮಗೆಲ್ಲ ಕಷ್ಟ ಸುಖಕ್ಕೆಲ್ಲ ಆಗವ್ರೆ. ಧರ್ಮಕ್ಕೆ ಮಾಡಿಕ್ಲಾಕತ್ತೆ, ಧರ್ಮಕ್ಕೆ ಬದಿಕಳ್ಳಿ ಅಂತ. ಅಪ್ಪನ ಮನೆ ಕರ್ತವ್ಯ ಮಾಡಲೇಬೇಕು. ನೀನೊಂದು ಆಡಿವೆ ನಂಗೆ ಹೋಗು ಹೊಟ್ಟೆ ಕಿಕ್ಕು ಹೋಗು. ನಗೆ ತೊಳ್ಕೊಳ್ಳಿ ಮರ ಹೋಗಿ ತೊಳ್ಕೊ ಊಟ ಮಾಡಿವೆ. ಅದೇ ಆದಕ್ಕಂದಮ್ಮ ಹೊಟ್ಟೆ ಹತ್ತಿಲ್ಲ. ಅದಕ್ಕವ ಹೊಟ್ಟೆ ಹತ್ತಿಲ್ಲ ಅಂದಿ ಹೋಗು ಸುರ್ತೀನು. ಬಪ್ಪ ಕಿರುಟಿ ಹಾಕ್ಬಿಟ್ಟು ಬದನೆಕಾಯಿ ಖಾರ ಮಾಡೀನಿ. ಬಾ ತಿನ್ನು ಬಾ. ಊಟ ಮಾಡಿವಿ. ಯಾಕ್ರಪ್ಪ ಹಿಂಗೆ ಅಡೀರಿ? ಸುಮ್ಕಿರು. ಮಾವು ಬರಲಿ, ಚಿಕನ್ ತರಿಸ್ತೀನಿ. ಎಷ್ಟೊತ್ತು ಅಡುಗೆ ಮಾಡ್ತೀರಿ, ಊಟ ಮಾಡ್ಕೊ ಹೋಗಿರಿ. ಮಗ ಇದ್ರೆ ಇರಕಾಯ್ತಿರೋ ಮಲ ಇಸ್ಕತೆ ಮಗ ಏನೋ ಇರ್ತದೆ ಕತೆ. ನೀನು ಇರಪ್ಪ. ಅಲ್ಲ ಮಗಿನ ಕರ್ಕೊಂಡ್ಬರ್ದ್ರೆ ಅದು ಹೆಂಗ್ ಬಂದ್ರಿ? ಅದೇ ಒಂದು ಹಿಂಗೆ ಹೋಗಿ ಬಂದ್ಬಿಡೋದು ಅಂದ್ಬಿಟ್ಟು ಹಂಗೆ ಬಂದು ಅತ್ತೆ. ಸರಿ ನೀನು ಮಲ ನೀನಿರು. ನಿನ್ ಗಂಡಗೆ ಕೂಸ್ಕಿಸ್ ಕರ್ಕೊಂಬರ್ತಾನಂತ ಅದಿ ಕಣ್ಣಮ್ಮ. ನಾನು ಇಲ್ಲೇ ಇದ್ದು ಬರ್ತೀನಿ ಅಮ್ಮ ಅಂತ ಅದಿ ಅಂದ ತಕ್ಷಣ ಓನ್ಬಿಡ್ತಾಳೆ. ಹಂಗ ಬೇರೆ ಅದೇ ನಾನು ಉಳ್ಕೊಂಡ್ರುವೆ ಏನು ಮಾಡೋದು? ಸಂಘ ಕೂದ ಬಿಡಿತೀವಲ್ಲ, ನಾನು ಹೋಯ್ತೀನಿ ಇವಳು ನಿಲ್ಲಿಸ್ಬಿಟ್ಟು. ಬಂಗಾರಿನೂ ಒಳ್ಳೆ ಅವಳೆ, ಸಂಘ ಬೇರೆ ಕಟ್ಟಬೇಕು. ಏನು ಯೋಚನೆ ಮಾಡಿಯಪ್ಪ? ನೀವು ಕತೆ ಇಸ್ಕೊಳ್ಳಿ. ನಾನು ತಂಗ ಕತ್ತಬೇಕಲ್ಲ ಗಂಡ ಕೊಡ್ತೀನಿರು. ಅದಕ್ಕೆ ತಲೆ ಕೆಡ್ಸ್ಕೊಂಡಿಯೇ, ನಾನು ಕೊಡ್ತೀನಿ ಸುಮ್ಕಿರೋ. ಅವಳು ಇಲ್ಲ ಅಂದ್ಬಿಟ್ಟು ಹೋಗಪ್ಪ. ಒಂದು ಸಿಲ್ಲ ಅಂದ್ರೆ ಏನು ಮಾಡಕ್ಲಾಕತ್ತೆ? ನಾವು ಸಂಘಕ್ಕೆ ಸೇರ್ಕೊಂಡಿಲ್ವಾ? ದುಡ್ಡು ಕರೆಕ್ಟಾಗಿ ಕೊಡಬೇಕು. ಕೇಳ್ತಾರೆ ಬಂದು ಸಂಘಕ್ಕೆಲ್ಲ ಕೂತ್ಕೊಳ್ಳಿ ಅಂತ. ಇಲ್ಲ ಅಂತಲ್ಲ, ಹಂಗೆ ಇದು ಮಾಡಿಬಿಟ್ರೆ ಸುಮ್ಮನೆ ಆಯ್ತಾರೆ. ಏನಿಲ್ಲ. ಅಯ್ಯೋ ಅದೇ ಇದೇ ಮದ್ಲೆಕಂತೂ ಈಗಲೇ ಇಲ್ಲ ಅಂದ್ರೆ ಅವ್ರು ಏನೋ ಅನ್ಕೊಳಕ್ಕಿಲ್ವತ್ತೆ.
ಏನು ಅನ್ಕೊಳ್ತಾನೆ ಈ ಥರ ಏನು ಮಾಡೋಕ್ಕದು ಊರಲ್ಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಯ್ತಿಲ್ಲ ಕತೆ ಏನು ಅನ್ನೋದಿಲ್ಲ ಕರೆಕ್ಟ್ ಮುಂದಾಗೆ ಮ್ಯಾನೇಜರ್ಗೆ ಹೇಳ್ಕೊ ಹಿಂಗೆ ನಮ್ಮ ಮನೆಯವಳಿಲ್ಲ ಊರಿಗೆ ಹೋಗೋಳೆ ಇನ್ನೊಂದ್ಸತಿ ಬಂದು ಕೂತ್ಕೋತೀವಿ ಸಂಘದಲ್ಲಿ ಅಂತ ಹೇಳ್ಕೊಂಡ್ರೆ ಏನು ಮಾಡೋಕ್ಕಿಲ್ಲ ಮಗ ದುಡ್ಡು ಮಾತ್ರ ತಪ್ಪಿಸ್ದಂಗೆ ಕೊಡಬೇಕು ಆಗಿಲ್ದಿರ ಮನೆಗೆ ಸಾಲ ಯಾಕಪ್ಪ ಮಾಡಾಕೋದೆ ಉಳಿ ಸಂಘದಲ್ಲಿ ಯಾಕೆ ತೆಗಿಕೋದೆ ಸಂಘದಲ್ಲಿ ತೆಗ್ದಿರೋರೆ ಅನುಭವಿಸ್ತಾ ಕೂದಿರೋದು ಸಾಕಾಗಿಲ್ವಾ ಸಂಘ ಎಷ್ಟು ಚೆನ್ನಾಗಿ ನಡ್ಕೋತಾರೆ ಅಷ್ಟು ಒಳ್ಳೇದು ಸಂಘ ನಡ್ಕೊಳ್ಳಿಲ್ಲ ಅಂದರೆ ಊರನ್ನೇ ಬಿಡಿಸ್ಬಿಡುತ್ತೆ ಗೊತ್ತಾ ಏನು ಮಾಡಿ ಸುಮ್ಕಿರೋದು ಹೆಂಗೋ ಮೇಂಟೈನ್ ಮಾಡ್ಕೊ ಹೋಗೋದು ಹೋಗ್ರಾಗಿ ಊಟ ಮಾತಾಡ್ಸ್ಕೊಂಡೆ ಕೂತ್ಕೊಂಡು ಅವ್ರು ಊಟ ಗಿಟ ಏನೋ ಇಕ್ಕಿಯೋ ಮಾತಾಡ್ಸ್ಕೊಂಡೆ ಕೂತ್ಕೊತಿದ್ದೆಲ್ಲ ಹೋಗು ಪಟ್ ಅಂತ ನಾಟಿ ಕೋಳಿ ಮಟ್ಟಿದ್ರೆ ಬೇಯಿಸಿ ಮಜ್ಜಿಗೆ ಇದ್ರೆ ಒಂಚೂರು ಮೊಸರು ಸಾರು ಮಾಡಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಇಕ್ಕು ಹೋಗು ರಾಮನ ಒಂದು ಫೋನ್ ಮಾಡು ಬರಲಿ ಅತ್ತೆ ಒಂದು ಅರ್ಧ ಕೆಜಿ ಬಾಡ್ ತಕ ಬರಲಿ ಮಾಡಿ ಕಳ್ಸೋಕಪ್ಪ ಹಂಗೆ ಕಳ್ಸೋಕೋಬೇಡ ಏಕೆ ಮಾಡ್ತೀನಿ ಫೋನ್ ರೆಡಿ ಕೂಡ ಕೈ ಕಾಲು ತೊಳ್ಕೊ ಮಲ ಬೋವ ಅಲ್ಲ ಏನೋ ಸಮಾಚಾರ ಹೊಸ ಮನೇಲಿ ಆರಾಮಾಗಿದೆಯಾ ಮತ್ತೆ ಚೆನ್ನಾಗಿ ಉನ್ನಿ ಕಣ್ಣಮ್ಮ ನಾನು ವಾತ ಮನೆಯಲ್ಲಿ ಚೆನ್ನಾಗಿ ಉನ್ನಿ ಕೆಲಸ ಮಾಡಿ ಇನ್ನೇನು ಮಾಡೋದು ಬಟ್ಟೆ ಬೇಕತ್ತೀನಿ ಮನೆ ತಿತ್ಕತ್ತೀನಿ ತಾನ ಮಕ್ಕತ್ತೀನಿ ಪೂಜೆ ಮಕ್ಕತ್ತೀನಿ ಅಗ್ಗೆ ಮಕ್ಕತ್ತೀನಿ ಆಮೇಲೆ ಬಟ್ಟೆ ಒಕ್ಕತ್ತೀನಿ ಕಲ್ತನೆಲ್ಲಾನು ಮನೆ ಕಲ್ತನೆಲ್ಲಾನು ನಾನೇ ಮಕ್ಕತ್ತೀನಿ ಇನ್ನೇನು ಮಾಡೋಕ್ಕದ್ದು ನಾನೇ ಮಕ್ಕಬೇಕಲ್ಲ ಎಲ್ಲ ಕಲ್ತನಿವೆ ಅತ್ತೆ ಜೀವನ ಬೆಗ್ಗಿ ಬೆಗ್ಗಿ ಪಾತೆಗೋಲ ಜೀವನ ತಾಕ ಆಗೋಗ್ಬಿಡ್ತದೆ ಕಣ್ಣಮ್ಮ ನಂಗೂ ಬೇದಾದ ಆಗ್ಬಿಡ್ತದೆ ಏನು ಮಾಡೋದು ಬರೀ ಇದೆ ಕತ್ತ ನಾನು ಹೆಂಗೋ ಕತ್ತ ಪತ್ತೆ ನೆಮ್ಮದಿಯಾಗಿದ್ದೆ ಅಂತ ಅನ್ಕೊಂಡೆ ಈಗ ನಾದನ್ ಕತ್ತ ನಾನೇನು ಮಾಡೋದು ಅಯ್ಯೋ ನಮ್ಮ ಕಮ್ಮ ನಮ್ಮ ಮನೆ ಮಾಡ ಏನು ಮಾಡೋಕೆ ಆಯ್ತಿಲ್ಲ ದೊಡ್ಡ ಕತ್ತ ಏನು ಆಗಲ್ಲ ಚೆನ್ನಾಗಿದ್ರು ಸರಿ ಸುಮ್ಕಿರು ಕಾಲಮ್ಮ ನಿನ್ನೀಗ ಚೆನ್ನಾಗಿದ್ದೀಯಮ್ಮ ಏನವ ಕಾಡು ಬಾನಿಲ್ಲ ಊರು ಹೋಗುವನಿಲ್ಲ ಹಂಗೆ ಕೂತೀನಿ ಕಣ್ಣನ್ನು ನೋಡ್ಕೊಂಡು ಇರಮ್ಮ ಯಾಕಂಗಂದಿ ಸುಮ್ನಿರು ಬೇರೆಯವ್ರು ಎಷ್ಟು ದಿವ್ಸ ಗಂಟೆ ಇರಕತ್ತದಮ್ಮ ಸುಮ್ಕಿರು ಬಾವು ಬರ್ತಾರೆ ಕತೆ ಬಾಳೆ ಕಟ್ಕೊಂಡು ಮಕ್ಕಳು ಸಾಕೊಂಡು ಹೋಗೋದು ಸುಲಭ ಸುಮ್ಕಿರಮ್ಮ ಸಣ್ಣ ಪುಟ್ಟ ಮಾತಿಗೆ ಹಿಂಗೆ ಹೋಗ್ಬಿಟ್ನಲ್ಲ ನನಗೂ ಪಾಪ ಬಂದ್ಬಿಡಕನಪ್ಪ ಏನಿಲ್ಲ ಕೇಳಿಲ್ಲ ಪಟ್ಟಿಗೆ ಗರದ್ರು ಹೊಂಟೋದ್ನಲ್ಲ ಅಂದ್ಬಿಟ್ಟು ನನಗೂ ಭಾರಿ ಬೇಜಾರಾಗ್ಬಿಟ್ರೆ ಹಂಗೆ ಬೇಜಾರಾಗಿಲ್ಲ ಬೇಜಾರಾಗ್ಬಿಟ್ರೆ ಮಾತೇ ಆಡ್ಸ್ಬಾರ್ದು ಅವ್ನು ಅನ್ಸ್ಬಿಟ್ರೆ ಆಮೇಲೆ ರಜಿನಿ ಇಲ್ಲಿವರೆಗೂ ಅಷ್ಟು ಮಟ್ಟಿಗೆ ನೋಡ್ಕೊಂಡು ಇದ್ದಿದ್ರು ಆಗೋದು ಮಕ್ಕಳು ಕಟ್ಕೊಂಡು ಅವಳು ಹೊಂಟೋದು ದಿನ ಸಾಕಿ ಸಲ್ವಿ ಅವ್ರ ಮನೆ ಕಳಿಸ್ತಾನೆ ಸಣ್ಣ ಈ ಕಲೆ ಕರ್ಕೊಬಂದು ಎಷ್ಟು ಮಾಡಿದಾವೋ ಎಷ್ಟು ಮಟ್ಟಿದಾವೋ ಅದಿರ್ಲಿ ಕಣಪ್ಪ ಅವ್ರವ್ವ ಒಂದಷ್ಟು ಸಹಾಯ ಮಾಡಬೇಕು ತಾನೇ ಮನೆಗೆ ಬಂದರೆ ಯಾವ ಗಣಸುಂಟದನು ಈಗ ನೀನೇ ನಮ್ಮ ಮನೇಲಿ ಇಟ್ಕೊಬಿಡೆ ಅದೀಯಾ ಹಂಗಂದ್ರಂತೆ ಅದಕ್ಕೆ ಬಾವ ಕೈ ಅಂತಿದ್ರು ಎಂಥವ್ರ ಮನೆಗೆ ಹೋಗೋನೆ ನಂಗೆ ಹೋಗಿದ್ರೆ ನಮ್ಮ ಮನೇಲಿ ಇರೋನು ಯಾಕೆ ಹೋಗೋನೆ ನೋಯ್ಕಿಲ್ಲ ಅಂತ ಅದಕ್ಕೆ ನೋಡಿ ಬಾವ ನೋಡೋಣ ಹಿಂಗೆ ಹೇಳ್ತಾಳೆ ಅಂತ ಒಪ್ಪಿಸ್ತಿದ್ರು ಅಯ್ಯೋ ಇನ್ನೇನೋ ಅವ್ರ ಕತೆ ಸುಮಾರಾಗೆ ಬರ್ಕಂಡೆ ಇವ್ರನ್ನ ಹಳ್ಳಿ ಎಲ್ಲಿಸ್ಬೇಕಲ್ಲಿರಿಸಿ ಅವ್ಳು ಬುದ್ಧಿ ತೋರಿಸ್ತಾಳೆ ಅಂತ ಹೇಳ್ ಕೇಳಿದ್ರೆ ಬಿಡವ ನಾವು ಒಳ್ಳೇದು ಮಾಡಿದವ ಕೆಟ್ಟದ್ದು ಮಾಡಿದವ ಪಾಪ ಕಣ್ಣಮ್ಮ ನದಿನ ಎತ್ತನ ಓದಿದೆ ಹೊಟ್ಟೆ ಉದಿತದೆ ಪಾಪ ದೌದ್ ಮನೆ ಹಂಗಾಗೆ ಅಂತ ಮನೆಯಲ್ಲಿ ಬಕ್ಲು ಮನೆಯಲ್ಲಿ ನೀಡುವಿಲ್ಲ ವಾತ್ನ ಎಪ್ಪತ್ತಿವ ಬರುವಂತ ಒಂದು ಊದು ಚೆನ್ನಾಗಿಲ್ಲ ಮನೆ ಅದ ಕರ್ಕೊಂಡೋಗಿ ಎಂತ ಮನೆ ಬುತ್ತವನೆ ಅವನಂತೂ ಒಂದು ಊದು ಬುದ್ಧಿನೂ ಇಲ್ಲ ಜೇನಿಯೂ ಇಲ್ಲ ನಂಗಂತೂ ಬೇದದೆ ಆಗ್ಬಿಟ್ಟು ಕಣ್ಣಮ್ಮ ಕಿರವ ಒಂದು ಸ್ವಲ್ಪ ಕಷ್ಟ ಅಂತ ಗೊತ್ತಾಗ್ಲಿ ಅವ್ರಿಗೂ ಬಂದಿ ಅದೇ ಲಕ್ಕನಪ್ಪ ಕುಳ್ಳ ಕೆಲಸ ಮಾಡ್ಕೊ ಈ ಕೆಲಸ ಮಾಡ್ಕೊ ಆ ಕಸ ಗುಡ್ಸ್ಕೊ ಆ ಸಣ್ಣ ಪಾತ್ರೆ ಬೆಳಿಕೊ ಆ ಬೇಲ್ ಕೊಟ್ಟವ ಜೋಡಿಸ್ಕೊ ಅಂತಂದ್ರೆ ಅತ್ತೆ ಏನು ಮಾಡ್ಸಲ್ಲ ಅಂತಿದ್ಲು ಈಗ ಹೆಂಗ್ ಮಾಡಳು ಅವ್ರ ಜೀವನ ಒತ್ಕತ್ರೆ ಬಿಡ್ರಪ್ಪ ಅವನ ಮನೆಗೆ ಹೋಗಿದ್ದೋ ಮಗ ಬೇರೆ ಬಿಟ್ಟು ಬಂದ್ಬಿಟ್ಟಿವಿ ಅದಕ್ಕೆ ಹೋಗ್ಬೇಕು ಏನೋ ಮಾಲ ಇಲ್ಲೇ ಇರ್ತೀನಿ ಅಂತವಳೆ ಹೋಯ್ತೀನಿ ಸಗ ಕಟ್ಬಿಟ್ಟು ಕರ್ಕೊಂಡರೆ ಬರ್ತೀನಿ ನೋಡ್ದ ಹಂಗೆಯಪ್ಪ ದಯವಿಟ್ಟು ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿದ್ರೆ ಟ್ಯೂಬು ಸಪೋರ್ಟ್ ಮಾಡಿ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಧನ್ಯವಾದಗಳು ಕಣ್ರಪ್ಪ